ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬ್ಲಾಗ್ ಬಂದುಬಿಟ್ಟು ನಮ್ಮ ಊರಲ್ಲಿ ಇವತ್ತು ಖಾರ ಹಬ್ಬ ಆಗಿರೋದ್ರಿಂದ ಮನೆಗೆಲ್ಲ ಬೇವಿನ ಸೊಪ್ಪು, ಬೇಟೆ ಸೊಪ್ಪು ಎಲ್ಲ ಸಿಕ್ಕಿಸಿ ನಾವು ಹಬ್ಬ ಮಾಡ್ತೀವಿ. ಇದು ಹಬ್ಬನೇ ಅದೇ ಥರ ಇರೋದ್ರಿಂದ ಹಳ್ಳಿ ಹಬ್ಬ ಆಗಿರೋದ್ರಿಂದ ದನ ಕರುಗಳು ಮತ್ತು ಮನೆಯಲ್ಲಿರೋ ನೇಗಿಲು ಎಲ್ಲ ಪೂಜೆ ಮಾಡೋ ಹಬ್ಬ ಆಗಿದೆ. ಇದು ಖಾರ ಹಬ್ಬ ಅಂತ. ನಾವು ಇದು ಹಬ್ಬನ ಸಂಜೆ ಮಾಡೋದ್ರಿಂದ ಮತ್ತು ಬೆಳಗ್ಗೆ ಏನಾದ್ರು ಟಿಫನ್ ಮಾಡ್ಕೊಂಡು ತಿಂದು ಇದು ಸಂಜೆ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆಯೆಲ್ಲ ಮತ್ತೆ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಬೇಕು, ಎಡೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಹಬ್ಬಕ್ಕೆ ಸ್ಪೆಷಲಾಗಿ ನಾವು ಹೋಳಿಗೆ ಮಾಡ್ತಾಯಿದ್ದೀವಿ. ಹಾಗೆ ಹೋಳಿಗೆಗೆ ಮಾಡೋಕ್ಕೆ ನಾನು ಪಾಕ ಮಾಡೋಕ್ಕಿಡ್ತೀನಿ. ಮುಂಚೆ ನಾವು ಬೆಲ್ಲನ ಹಾಗೆ ತೆಗೆದು ಬೇಳೆ ಒಳಗೆ ಹಂಗೆ ಹಾಕ್ತಿದ್ದು. ಅಲ್ಲಿ ಕಲ್ಲು ಇರೋದ್ರಿಂದ ಬೆಲ್ಲದಲ್ಲಿ ಇವಾಗ ನಾವು ಪಾಕ ಮಾಡಿ ಬೇಳೆ ಒಳಗೆ ಹಾಕಿ ಹಂಗೆ ಕುದಿಸ್ತೀವಿ. ಈ ಕಡೆ ನಮ್ಮ ಅತ್ತೆಯವರು ಮೈದಾ ಹಿಟ್ಟು ಕಲಸಿ ಇಡ್ತಾಯಿದ್ರು. ಹಾಗೆ ಬೇಳೆನ ಬೇಯಕ್ಕೆ ಹಾಕೋಕ್ಕೆ ಕುಕ್ಕರ್ಗೆ ಹಾಕ್ತೀವಿ. ಒಂದೊಂದು ಸಲ ನಾವು ಪಾತ್ರೆಯಲ್ಲೂ ಬೇಯಿಸ್ತೀವಿ. ಕುಕ್ಕರಲ್ಲಾದರೆ ಬೇಗ ಬೇಯ್ತವೆ. ಅಂದರೆ ಜಾಸ್ತಿ ವಿಷಲ್ ಹೊಡೆಸ್ಬಿಟ್ರೆ ಅಂದರೆ ಪಾಯಸ ಆಗ್ತವೆ. ಏನೇನು ವಿಷಲ್ ಆಗೋಕ್ಕಿಂತ ಮುಂಚೆನೇ ತೆಗೆದ್ರೆ ಬೇಳೆ ಚೆನ್ನಾಗಿ ಬೇಗನೆ ಬೆಂದಿರ್ತದೆ. ಹಾಗೆ ನಾನು ಈರುಳ್ಳಿನೆಲ್ಲ ಹುರ್ಕೊತಿದ್ದೀನಿ. ಇವಾಗ ಹೋಳಿಗೆ ಸಾರು ಮಾಡೋಕ್ಕೆ ಮೊದಲು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ಮಾಗಿಸ್ಕೊತಿದ್ದೀವಿ. ಇದು ಮಾಗೆಲ್ಲ ಆದಮೇಲೆ ನಾವು ಇದಕ್ಕೆ ಒಂದು ಪೌಡ್ರು ಮಾಡಿ ಇಟ್ಕೊಂಡಿರ್ತೀವಿ. ಹೋಳಿಗೆ ಸಾರಿಗೆ ಹಾಕೋಕ್ಕೆ ಪೌಡ್ರು. ನಾನು ಯಾವ ರೀತಿ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಅದನ್ನ ಇನ್ನೊಂದು ವೀಡಿಯೋದಲ್ಲಿ ಅದು ನೀವು ಹೋಗಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಹೋಳಿಗೆ ಸಾರಿಗೆ ಪೌಡ್ರು ಮಾಡ್ಕೊಳೋದು ಅಂತ. ಆ ರೀತಿ ಮಾಡ್ಕೊಂಡು ಹೋಳಿಗೆ ಸಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ಬೇಳೆ ಬೆಂದಿತ್ತು ಎಲ್ಲ, ನಾನು ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಈ ಕಡೆ ನಮ್ಮ ಅತ್ತೆ ಅಲ್ಲೇ ಹೋಳಿಗೆ ತೊಡ್ತಾಯಿದ್ರು. ಹಬ್ಬಕ್ಕೆ ಟೈಮ್ ಆಗುತ್ತೆ ಅಂತ. ಹಬ್ಬ ಕೂಡ ಅವರೇ ಹೋಳಿಗೆ ತೊಟ್ಟದ್ದು, ನಾನೇನು ಹೋಳಿಗೆ ತೊಟ್ಟಲ್ಲ. ತುಂಬ ಚೆನ್ನಾಗಿ ಹೋಳಿಗೆ ತೊಟ್ಟುತ್ತಾರೆ. ಹಾಗಾಗಿ ಅವರೇ ಹೋಳಿಗೆ ಎಲ್ಲ ಮಾಡೋದು. ಹಬ್ಬದ ದಿನ ಅವರೇ ಅಡುಗೆ ಮಾಡ್ತಾರೆ. ಪಾಪು ಮಧ್ಯೆ ಮಧ್ಯೆ ಬಂದು ಮಾತಾಡಿಸ್ತಾ ಇರ್ತಾನೆ, ಏನಾದ್ರು ಬೇಕಾದರೆ ಕೇಳ್ತಾ ಇರ್ತಾನೆ. ಹಾಗೆ ಪೂಜೆ ಎಲ್ಲ ಆಯಿತು, ಸಂಜೆ ಪೂಜೆ. ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ದು ಅಂದರೆ ಹಪ್ಪಳ, ಸಂಡಿಗೆ, ಬೋಂಡ, ಮಾವಿನ ಸೀಕರಣೆ. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಮಾವಿನ ಸೀಕರಣೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ. ನೀವು ಹೋಗಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಮಾವಿನ ಸೀಕರಣೆ ಹೋಳಿಗೆಗೆ ತುಂಬ ಚೆನ್ನಾಗಿರುತ್ತೆ.